ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಏನಾಯ್ತು ಸರ್, ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು, ಜಮಾ ಆಗ್ತಾ ಇತ್ತು, ಬಟ್ ಇವಾಗ ಏನಾಗಿದೆ, 29ನೇ ಕಂತು ಏನಾಗಿದೆ, ಮತ್ತೆ 30ನೇ ಕಂತು ಯಾವಾಗ ಬರುತ್ತೆ, ಅದರ ಜೊತೆಯಲ್ಲಿ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಒಂದಿಷ್ಟು ಜನರಿಗೆ ಜಮಾ ಆಗ್ಲಿಕ್ಕೆ ಶುರು ಆಗಿದೆಯಂತೆ, ನಿಜನಾ? 30ನೇ ಕಂತು ಒಂದಿಷ್ಟು ಜನ ಹಣ ಬಿಡುಗಡೆ ಆರಂಭ ಆಗಿದೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದಾರೆ, ನಿಜನಾ? ಈ ರೀತಿ ಪ್ರಶ್ನೆಗಳನ್ನ ನಿರಂತರವಾಗಿ ನಮ್ಮ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್, ಕ್ಲಾರಿಟಿ ಮತ್ತೆ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಈಗ ಗೃಹಲಕ್ಷ್ಮಿ 29ನೇ ಕಂತು ಕಳೆದ ವಾರ ಏನು ಒಂದು 70ರಿಂದ 75ರಿಂದ 80% ಜನ ಆಜುಬಾಜು. ನಾನು ಇವತ್ತು ಬೆಳಗ್ಗೆ ಸಹ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಸುಮಾರು 74% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಇನ್ನೂ ಕೂಡ 26% ಜನ ಹಣ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ. ಒಂದು ಅಪ್ರಾಕ್ಸಿಮೇಟ್ 75ರಿಂದ 80% ಜನರಿಗೆ ಈಗಾಗಲೇ 29ನೇ ಕಂತಿನ ಹಣ ಜಮಾ ಆಗಿ ಅಲ್ಲೇ ಸ್ಥಗಿತಗೊಂಡಿದೆ. ದಿನನಿತ್ಯ ಹಣ ಜಮಾ ಆಗ್ತಾ ಇಲ್ಲ, ಓಕೆನಾ? ಎರಡನೇ ಹಂತ ಯಾವಾಗ ಶುರುವಾಗುತ್ತೆ, ಮೂರನೇ ಹಂತ ಯಾವಾಗ ಶುರುವಾಗುತ್ತೆ ಅಂತ ಕೇಳ್ತಾ ಇದ್ರಿ. ಮೊದಲ ಹಂತದಲ್ಲೇ ಹಣ ಬಿಡುಗಡೆ 80%, ಶೇಕಡ 75ರಿಂದ 80% ಜನರಿಗೆ ಜಮಾ ಆಗ್ಬಿಟ್ಟು ಸ್ಥಗಿತಗೊಂಡಿದೆ. ಯಾವಾಗ ಒಂದ್ಸರಿ ಸ್ಥಗಿತಗೊಳ್ತೋ ಆಮೇಲೆ ನಿಮಗೆ ಎರಡನೇ ಹಂತ, ಮೂರನೇ ಹಂತ ಜಮಾ ಆಗೋದಿಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ 80% ಕ್ರಾಸ್ ಆಗಿರೋದ್ರಿಂದ ಇನ್ನು ಉಳಿದಿರುವಂತ ಜನರಿಗೆ ಯಾವಾಗ 30ನೇ ಕಂತಿನ ಹಣ ಬಿಡುಗಡೆ ಆಗ್ಲಿಕ್ಕೆ ಆರಂಭ ಆಗುತ್ತೋ ಅವಾಗ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ 29ನೇ ಕಂತು ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಲ್ಲ, ಇನ್ನೂ ಒಂದಿಷ್ಟು ದಿನಗಳ ಕಾಲ ನೀವು ವೇಟ್ ಮಾಡಬೇಕಾಗುತ್ತೆ, ಓಕೆನಾ? ಇನ್ನ 30ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವಿಡಿಯೋಗಳು ಬರ್ತಾ ಇದಾವೆ. ಹಣ ಬಿಡುಗಡೆ ಆರಂಭ ಆಗಿದೆ, 15% ಜನರಿಗೆ ಬಂದಿದೆ, 20% ಜನರಿಗೆ ಬಂದಿದೆ, ಈ ಬೆಳಗ್ಗೆ 11 ಗಂಟೆ ಜಮಾ ಆಗುತ್ತೆ, ಈ ರೀತಿಯಾಗಿ ವಿಡಿಯೋಗಳು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ, ಇದುವರೆಗೂ ಸಹ 30ನೇ ಕಂತಿನ ಹಣ ಬಿಡುಗಡೆ ಆರಂಭ ಆಗಿಲ್ಲ ಸ್ನೇಹಿತರೆ. ಯಾವಾಗ ಆಗ್ಬಹುದು, ಮತ್ತೆ ಏನಾದ್ರೂ ಇನ್ನೂ ಡಿಲೇ ಆಗುತ್ತಾ ಅಂತ ನೋಡೋದಕ್ಕೆ ಹೋದ್ರೆ, ಈಗ ಸರ್ಕಾರದಿಂದ ಯಾವುದೇ ಅಪ್ಡೇಟ್ಗಳು ಬರದೇ ಇರೋದ್ರ ಕಾರಣ ನೋಡೋದಕ್ಕೆ ಹೋದ್ರೆ ಸ್ವಲ್ಪ ದಿನಗಳ ಕಾಲ ಮೇ 1ನೇ ವಾರ ಅಥವಾ ಮೇ 2ನೇ ವಾರದವರೆಗೂ ವೇಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ಕಳೆದ ಒಂದೂವರೆ ತಿಂಗಳಲ್ಲಿ ಸುಮಾರು 3 ಕಂತುಗಳು, 2-3 ಕಂತುಗಳ ಪ್ರೋಸೆಸ್ ಆಗಿರೋದ್ರಿಂದ ಇನ್ನೊಂದು ಕಂತು ನಿಮಗೆ ಡಿಲೇ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾರೆಲ್ಲ ಗೃಹಲಕ್ಷ್ಮಿ 30ನೇ ಕಂತಿಗೆ ವೇಟ್ ಮಾಡ್ತಾ ಇದ್ದೀರಾ, ನಿಮಗೆ ಯಾಕೆಂದ್ರೆ ಈಗ ಒಂದೊಂದೇ ಕಂತು ರಿಲೀಸ್ ಆಗ್ತಾ ಹೋಗ್ತಾ ಇದ್ರೆ ಒಂದ್ ತಿಂಗಳಲ್ಲಿ ಒಂದ್ ಕಂತು ರಿಲೀಸ್ ಆಗ್ತಾ ಇರ್ತಿತ್ತು. ಯಾವಾಗ್ಲೂ ಪೆಂಡಿಂಗ್ ಅಮೌಂಟ್ ನಾನು ಹೇಳೋದು, ಪ್ರತಿ ತಿಂಗಳದ್ದಲ್ಲ, ಪೆಂಡಿಂಗ್ ಅಮೌಂಟ್. ಬಟ್ ಆದ್ರೆ ಇವಾಗ 3 ಕಂತುಗಳು ಪ್ರೊಸೆಸ್ ಆಗಿರೋದ್ರಿಂದ ಸ್ವಲ್ಪ ಜನರಿಗೆ ಹಣನೂ ಬಂದಿಲ್ಲ, ಮತ್ತೆ 30ನೇ ಕಂತು ಕೂಡ ಜಮಾ ಆಗೋದು ಸ್ವಲ್ಪ ಡಿಲೇ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಮತ್ತೆ ಇನ್ನ ಈಗ ಆಲ್ರೆಡಿ ಪ್ರತಿ ಮನೆಗೂ ಈಗ ಅಧಿಕಾರಿಗಳು, ಅಫಿಷಿಯಲ್ಸ್ಗಳು ಪ್ರತಿ ಮನೆಗೂ ಬಂದು ಸೆನ್ಸಸ್ ಅನ್ನ ಮಾಡ್ತಾ ಇದ್ದಾರೆ, ಜನಗಣತಿಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಗಣತಿ ಹೆಸರಿನಲ್ಲಿ ಕೆಲವೊಂದಿಷ್ಟು ಜನ ಆಧಾರ್ ಕಾರ್ಡ್ ನಂಬರ್ ಅನ್ನ ತೆಗೆದುಕೊಳ್ಳೋದು, ಮೊಬೈಲ್ ನಂಬರ್ ಅನ್ನ ತೆಗೆದುಕೊಳ್ಳೋದು, OTP ತೆಗೆದುಕೊಳ್ಳೋದು, ಈ ರೀತಿಯಾಗಿ ತೆಗೆದುಕೊಂಡು ನಿಮ್ಮ ಬ್ಯಾಂಕ್ ಖಾತೆಯನ್ನ ಖಾಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ, ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೇ ನಿಮಗೆ ಜನಗಣತಿಗೆ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಅವ್ರ ID ಕಾರ್ಡ್ ಇದೆಯಾ ಅವ್ರದ್ದು ವಿಚಾರ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಕಾನ್ಫಿಡೆನ್ಷಿಯಲ್ ATM ಡೀಟೇಲ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು ಕೊಡುವಂತ ಅಗತ್ಯ ಇಲ್ಲ, ಓಕೆನಾ? ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ನಿಮ್ಮ ಊರಿಗೆ, ನಿಮ್ಮ ಮನೆ ಬಾಗಿಲಿಗೂ ಸಹ ಜನಗಣತಿ ಮಾಡಲಿಕ್ಕೆ ಅಫಿಷಿಯಲ್ಸ್ ಬಂದಿದ್ರ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇನ್ನ ಏಪ್ರಿಲ್ ತಿಂಗಳ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹಾಕ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದಿಷ್ಟು ಜನರಿಗೆ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಜಮಾ ಆಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಇದುವರೆಗೂ ಸಹ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಜಮಾ ಆಗಲಿಕ್ಕೆ ಶುರುವಾಗಿಲ್ಲ. ಕೆಲವೊಂದಿಷ್ಟು ಜನರಿಗೆ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಕೂಡ ಬಂದಿಲ್ಲ. ಮಾರ್ಚ್ ಮತ್ತೆ ಏಪ್ರಿಲ್ ಯಾರ್ಯಾರಿಗೆಲ್ಲ ಪೆಂಡಿಂಗ್ ಇದೆ, ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ. ಅಂದ್ರೆ ಈಗ ಏಪ್ರಿಲ್ ಎಂಡ್ ಅಲ್ಲಿ ಅಥವಾ ಮೇ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಈಗ ಏನು ನಿಖರವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್